ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಶೇಪಿಗೆ 3D ಎಫೆಕ್ಟನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನನ್ನ ಒಂದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ನೋಡೋಣ ಬನ್ನಿ. ಸೊ ಮೊದಲು ನಾನು ರೆಕ್ಟ್ಯಾಂಗಲ್ ಶೇಪನ್ನು ತೊಗೊತಾ ಇದ್ದೀನಿ. ರೆಕ್ಟ್ಯಾಂಗಲ್ ಶೇಪನ್ನು ನಾನು ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಪಿಕ್ ಟೂಲ್ನ ಸಹಾಯದಿಂದ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎಫೆಕ್ಟಲ್ಲಿ ಹೋಗ್ತಾ ಇದ್ದೀನಿ, 3D ಎಫೆಕ್ಟ್ಸ್. 3D ಎಫೆಕ್ಟ್ಸಲ್ಲಿ 3D ರೊಟೇಟ್ ಅಂತ ಇದೆ. ಸೊ ನಾನು 3D ರೊಟೇಟನ್ನು ತೋರಿಸ್ತೀನಿ ಮೊದಲನೇದಾಗಿ. ಸೊ ಈ ರೀತಿ ರೊಟೇಟ್ ಇರುತ್ತೆ. ಸೊ ನಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬೋದು ನೋಡಿ. ಈ ರೀತಿಯಾಗಿ ಓಕೆ ಕೊಡ್ತೀನಿ. ಸೊ ಇಲ್ಲಿ ನನಗೆ ಔಟ್ಲೈನ್ ಸ್ವಲ್ಪ ದೊಡ್ಡದು ಕೊಟ್ಕೊತೀನಿ. ಇದು 3D ಎಫೆಕ್ಟ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಇನ್ನೊಂದು ಎಲಿಪ್ಸ್ ಟೂಲ್ ಅನ್ನು ತಗೊಳ್ಳೋದು. ಎಲಿಪ್ಸ್ ಟೂಲಿಗೂ ಕೂಡ 3D ಎಫೆಕ್ಟ್ ಅನ್ನು ಹಾಕ್ಬೇಕಂದ್ರೆ ಪಿಕ್ ಟೂಲ್ನ ಸೈಡಿಂದ ಸೆಲೆಕ್ಟ್ ಮಾಡಿ ಎಫೆಕ್ಟಿಗೆ ಹೋಗಿ 3D ರೊಟೇಟ್ ತಗೊಳ್ಳಿ. 3D ರೊಟೇಟ್ ಅಲ್ಲಿ ನಾವು ಎಷ್ಟು ಯಾವ ರೀತಿ ರೊಟೇಟ್ ಬೇಕು ಆ ರೀತಿ ರೊಟೇಟ್ ಅನ್ನು ತಗೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಡಿ. ಇಲ್ಲಿ ಓಕೆ ಕೊಟ್ಟಿದ್ದೀನಿ. ಆ್ಯಂಗಲ್ ಅನ್ನು ತೋರಿಸ್ತಾ ಇದೆ ನೋಡಿ, ಆ್ಯಂಗಲ್ ಚೇಂಜ್ ಆಗ್ತದೆ. ಈ ರೀತಿಯಾಗಿ ಎಫೆಕ್ಟ್ ಅನ್ನ ಕೊಡ್ಬೋದು. ಸೊ ಇದು 3D ಎಫೆಕ್ಟ್. ಈ 3D ಎಫೆಕ್ಟ್ ಅಲ್ಲಿ ಇನ್ನು ಯಾವ ಎಫೆಕ್ಟ್ ಗಳನ್ನ ನಾವು ಕೊಡ್ಬೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಪಿಕ್ ಟೂಲ್ ಅನ್ನ ತಗೊಳ್ಳಿ. ನೆಕ್ಸ್ಟ್ ಎಫೆಕ್ಟ್ 3D ಎಫೆಕ್ಟ್ ಅಲ್ಲಿ ಸಿಲಿಂಡರ್ ಅಂತ ಇದೆ. ಸಿಲಿಂಡರ್ ಟೈಪ್ ಅಲ್ಲಿ ಹಿಂಗ್ ಬರುತ್ತೆ ಅಂತ ನೋಡ್ಬೋದು ನೋಡಿ. ಈ ರೀತಿಯಾಗಿ ನೆಕ್ಸ್ಟ್ ಬರುತ್ತೆ ರೆಕ್ಟ್ಯಾಂಗಲ್ ಟೂಲ್. ಪಿಕ್ ಟೂಲ್ನ ಸಹಾಯದಿಂದ ಎಫೆಕ್ಟ್ 3D ರೊಟೇಟ್, ಇದರಲ್ಲಿ ಎಂಬೋಸಿಸ್ ಅನ್ನು ತಗೊಂಡು ಈ ರೀತಿಯಾಗಿ ಎಷ್ಟು ಡಿಗ್ರಿ ಬರ್ಬೇಕು ಅಂತ ನೀವು ಕೊಡ್ಬೇಕು. ನೋಡಿ ಅಲ್ಲಿ ಪಿಕ್ಚರ್ಸ್ ಅಲ್ಲಿ ಚೇಂಜ್ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬರುತ್ತೆ ಎಂಬೋಸಿಸ್ ಅನ್ನ ಹಾಕಿದ್ರೆ. ಹಾಗೆ ನಾವು 3D ಎಫೆಕ್ಟ್ ಒಳಗೆ ಇನ್ನೊಂದು ಎಫೆಕ್ಟ್ ಗಳನ್ನ ನೋಡೋಣ ಹೆಂಗ್ ಬರುತ್ತೆ ಅಂತ. ಪಿಕ್ ಟೂಲ್ನ ಸಹಾಯದಿಂದ ಎಫೆಕ್ಟ್ 3D ಎಫೆಕ್ಟ್, ಅದರಲ್ಲಿ ಪೇಜ್ ಕರ್ವ್. ಸೊ ಈಗ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವರ್ಟಿಕಲ್ ಬೇಕಾ ಹೊರಿಜಾಂಟಲ್ ಅಲ್ಲಿ ಬೇಕಾ ನೋಡಿ. ಈ ಕಡೆ ಸ್ವಲ್ಪ ಪಟ್ಟಿ ಮಡ್ಚಿದಾಗಿರುತ್ತೆ. ಸೊ ಅದನ್ನ ಬೇಕಂದ್ರೆ ನಾವು ಯಾವ ರೀತಿಯಾಗಿ ತಗೋಬೇಕು ಅಂತ.
ನೋಡಿ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ರೆಕ್ಟಾಂಗಲ್ ಶೇಪ್ ಅನ್ನು ತಗೊತಾ ಇದ್ದೀನಿ. ಸೊ ಇದಕ್ಕೂ ಕೂಡ ಎಫೆಕ್ಟ್ ಅಲ್ಲಿ ಹೋಗಿ 3D ಎಫೆಕ್ಟ್ ಒಳಗೆ ಪಿಂಚ್ ಆರ್ ಪಂಚ್ ಅಂತ ಇದೆ. ಪಿಂಚ್ ಆರ್ ಪಂಚ್ ಯಾವ ರೀತಿ ಬರುತ್ತೆ ನೋಡಿ, ಈ ರೀತಿಯಾಗಿ ಶೇಪ್ ಬರುತ್ತೆ. ಪಿಂಚ್ ಆರ್ ಪಂಚ್ ಈ ರೀತಿಯಾಗಿ ಶೇಪ್ ಬರುತ್ತೆ. ಸೊ ನೆಕ್ಸ್ಟ್ ರೆಕ್ಟಾಂಗಲ್ ಅಲ್ಲಿ 3D ಎಫೆಕ್ಟ್ಸ್ 3D ಎಫೆಕ್ಟ್ಸ್ ಅಲ್ಲಿ ಸ್ಕ್ವೇರ್ ನೋಡಿ ಈ ರೀತಿ ಈ ರೀತಿಯಾಗಿ ಶೇಪ್ ಬೇಕಿದ್ರೆ ಈ ರೀತಿಯಾಗಿ ನೀವು 3D ಎಫೆಕ್ಟ್ಸ್ ಅನ್ನ ತಗೋಬಹುದು. ಇದು ಶ್ರದ್ಧಾಂಜಲಿ ಎಲ್ಲ ಹಾಕುವಾಗ ಈ ರೀತಿ ನಿಮಗೆ ಎಫೆಕ್ಟ್ಸ್ ಶೇಪ್ ಬೇಕಾಗುತ್ತೆ. ಯಲ್ಲಿ ಜಿಗ್ಜಾಗ್ ನೋಡಿ ಸ್ವಲ್ಪ ಜಗ್ಗದಾಗಿದೆ ಇಲ್ಲೆಲ್ಲ ನೋಡಿ ಜಿಗ್ಜಾಗ್ ಯಾವ ತರ ಆಗಿದೆ ನೋಡಿ ಇಲ್ಲಿ ಸೈಡ್ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ಈ ರೀತಿಯಾಗಿ 3D ಎಫೆಕ್ಟ್ ಗಳನ್ನ ನೀವು ತಗೋಬಹುದು. 3D ಎಫೆಕ್ಟ್ ಅಲ್ಲಿ ಬರುವಂತದ್ದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. 3D ಎಫೆಕ್ಟ್ ಅಲ್ಲಿ ನಿಮ್ಗೆ ಬರುವಂತದ್ದು 3D ರೊಟೇಟ್ ಮಾಡ್ಬೋದು, ಸಿಲಿಂಡರ್ ಟೈಪ್ ಮಾಡ್ಬೋದು, ಎಂಬೋಸಿಸ್ ಮಾಡ್ಬೋದು, ಪೇಜ್ ಕರ್ವ್ ಮಾಡ್ಬೋದು, ನೆಕ್ಸ್ಟ್ ಪಿಂಚ್ ಆರ್ ಪಂಚ್ ಮಾಡ್ಬೋದು, ಸ್ಪ್ಯಾನ್ ಮಾಡ್ಬೋದು, ಜಿಗ್ಜಾಗ್ ಇಷ್ಟು ಟೈಪ್ಸ್ ಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ.